ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಆನ್ಲೈನ್ ಮೂಲಕವಾಗಿ, ಟಿ ವಿ ಮೂಲಕವಾಗಿ ಆರಾಧನೆ ಕೂಟದಲ್ಲಿ ಭಾಗವಹಿಸ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದಲ್ಲಿ ದೇವರು ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದಿಸುವಾತನಾಗಿದ್ದಾನೆ. ನಮ್ಮ ದೇವರ ನಾಮವನ್ನು ನಾವು ಹಾಡುತ್ತಾ ಸ್ತುತಿಸುತ್ತಾ ಕೊಂಡಾಡುವಂಥವರಾಗಿರುವುದಕ್ಕಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಹೌದು, ಆರಾಧನಾ ತಂಡವನ್ನು, ಹೌದು, ಸೇರಿ ಬಂದಿರುವಂಥ ಎಲ್ಲರನ್ನ, ಆನ್ಲೈನ್ ಮೂಲಕ ಈ ಒಂದು ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿರುವಂಥ ಪ್ರತಿಯೊಬ್ಬೊಬ್ಬರನ್ನ ದೇವರ ಕರಗಳಲ್ಲಿ ಒಪ್ಪಿಸಿ ದೇವರು ಇವತ್ತು ನಮ್ಮನ್ನು ಆಶೀರ್ವಾದಿಸುವುದಕ್ಕಾಗಿ, ವಾಕ್ಯಗಳನ್ನು ದಯಪಾಲಿಸುವುದಕ್ಕಾಗಿ ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ ಸ್ತೋತ್ರ, ವಾರದ ಪ್ರಥಮ ದಿನಕ್ಕಾಗಿ ಸ್ತೋತ್ರ. ನಿನ್ನ ಪಾದಗಳ ಬಳಿಗೆ ಸೇರಿ ಬರುವಂತೆ ಸಹಾಯ ಮಾಡಿದ್ದಿ ಅಪ್ಪ. ಕರ್ತನೆ, ಸೇರಿ ಬಂದಿರುವಂಥ ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಈ ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಿರುವಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಎಲ್ಲರನ್ನ ಈ ದಿನದಲ್ಲಿ ಆಶೀರ್ವಾದಿಸಿ ಅವರ ಎಲ್ಲ ರೀತಿಯ ಹೋರಾಟಗಳಿಂದ, ಶೋಧನೆಗಳಿಂದ, ಸಂಘರ್ಷಗಳಿಂದ, ಗಲಿಬಿಲಿಗಳಿಂದ, ಕಷ್ಟ ಕಣ್ಣೀರಿನ ಪರಿಸ್ಥಿತಿಗಳಿಂದ ನೀನು ಅವರನ್ನು ಬಿಡಿಸು. ಹಾಡಲು, ಸ್ತುತಿಸಲು, ಕೊಂಡಾಡಲು ಸಹಾಯ ಮಾಡು. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸು. ಲೋಕದಾದ್ಯಂತಿರುವ ಎಲ್ಲ ದೇವ ಜನರನ್ನು ಆಶೀರ್ವಾದ ಮಾಡು. ಆರಾಧನಾ ತಂಡವನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಮುಂದಿನ ಎಲ್ಲ ಭಾಗಗಳಲ್ಲಿ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಿ ತಂದೆ, ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವು ಕರ್ತನನ ಹಾಡುಗಳನ್ನು ಹಾಡುತ್ತಾ ಆರಾಧಿಸಿ ನಾವು ಕೊಂಡಾಡುವಂಥವರಾಗಿರೋಣ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನನ್ನು ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಕೊರತೆಗಳು ನೀಗಲಿ, ಎಲ್ಲ ಕೊರತೆಗಳು ನೀಗಲಿ. ನಮ್ಮ ಕಷ್ಟಗಳು ನೀಗಿ ಹೋಗಲಿ, ನಮ್ಮ ಕಷ್ಟಗಳು ನೀಗಿ ಹೋಗಲಿ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ. ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ. ಕಣ್ಣೀರಿಗೆ ಬದಲಾಗಿ, ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ. ಪರಮ ಆನಂದ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಸವಾಲನ್ನು ಸಂಧಿಸಲು
ಸ್ಥಿರಗೊಳ್ಳಲು, ನಮ್ಮ ಸಂಬಂಧವು ಸ್ಥಿರಗೊಳ್ಳಲು, ಸಮಾಧಾನ ಹೊಂದಲು, ಸಮಾಧಾನ ಹೊಂದಲು ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹಲ್ಲೆಲೂಯಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಸ್ವಾಮಿ, ನೂತನ ದಿನದೊಳಗೆ ನಮ್ಮನ್ನು ಅದ್ಭುತವಾಗಿ ನಡೆಸುವಂತ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಹೌದು, ನಮ್ಮ ದೇವರು ಎಲ್ ಶಡಾಯಿ ಆದಂತ ದೇವರಾಗಿದ್ದಾನೆ, ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನಿಗೆಲ್ಲ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಆತನಿಗಿಲ್ಲ. ಹಾಗಾಗಿ ನಾವು ಕರ್ತನನ್ನ ಹಾಡುತ್ತಾ ಕೊಂಡಾಡುತ್ತಾ ಸ್ತುತಿಸೋಣ. ಶಡಾಯಾದ ದೇವರೇ, ಎಲ್ಲವೂ ಸಾಧ್ಯವೇ, ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ಶಡಾಯಾದ ದೇವರೇ, ಎಲ್ಲವೂ ಸಾಧ್ಯವೇ, ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ನುಡಿದರೆ ಎಲ್ಲವೂ ಆಗುತ್ತೆ, ಆಚೆಗೆ ಎಲ್ಲವೂ ನಡೆಯುತ್ತೆ. ನುಡಿದರೆ ಎಲ್ಲವೂ ಆಗುತ್ತೆ, ಆಚೆಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಸೇನೆ ಬೀಳುವುದು ನಿನ್ನಯ ನಾಮಕ್ಕೆ, ಬರುವನ ಸೇನೆ ಬೀಳುವುದು ನಿನ್ನಯ ನಾಮಕ್ಕೆ. ಕೆಂಪು ಸಮುದ್ರವು ಭಾಗವಾಗುವುದು ನಿನ್ನಯ ಶಕ್ತಿಗೆ, ಕೆಂಪು ಸಮುದ್ರವು ಭಾಗವಾಗುವುದು ನಿನ್ನಯ ಶಕ್ತಿಗೆ. ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಶಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಶಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಅದ್ಭುತ ಮಾತ್ರ್ಯ ನಡೆಯುವುದು ನಿನ್ನಯ ನಾಮಕ್ಕೆ, ಅದ್ಭುತ ಮಾತ್ರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡೆತಡೆಗಳು ನೀಗಿ ಹೋಗುವುದು ನಿನ್ನಯ ಶಕ್ತಿಗೆ, ಅಡೆತಡೆಗಳು ನೀಗಿ ಹೋಗುವುದು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯ
ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ಅಂಧಕಾರ ಸರಪಣಿ ಕಳಚಿ ಬೀಳುವುದು ನಿನ್ನಯ ಶಕ್ತಿಗೆ. ಅಂಧಕಾರ ಸರಪಣಿ ಕಳಚಿ ಬೀಳುವುದು ನಿನ್ನಯ ಶಕ್ತಿಗೆ. ಎಲ್ ಶಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ನುಡಿದರೆ ಎಲ್ಲವೂ ಆಗುತ್ತೆ, ಜ್ಞಾನಿಗೆ ಎಲ್ಲವೂ ನಡೆಯುತ್ತೆ. ನುಡಿದರೆ ಎಲ್ಲವೂ ಆಗುತ್ತೆ, ಜ್ಞಾನಿಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ಅಸಾಧ್ಯವಾದದ್ದು ಓ ನಿನಗೆ ಎಲ್ಲ ಸಾಧ್ಯ ಸ್ವಾಮಿ. ಎಲ್ ಶಡಾಯ್, ಓ ನಿನ್ ಸರ್ವಶಕ್ತನ ಸ್ವಾಮಿ, ಓ ನಿನ್ ಜೀವಂತ ದೇವರು ಸ್ವಾಮಿ, ಓ ನಿಮ್ಮ ಜಯಿಸಿ ಓ ಎದ್ದು ಬಂದಂತ ದೇವರಾಗಿ. ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಹೌದು, ನಮ್ಮ ಕರ್ತನು ಎಲ್ ಶಡಾಯ್, ಆತ ಮರಣವನ್ನು ಜಯಿಸಿ ಎದ್ದು ಬಂದಂಥ ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನಿಗೆ ಹೌದು ಯಾವುದು ಅಸಾಧ್ಯವಿಲ್ಲ ಪ್ರಿಯರೇ. ಆತನ ಪರಿಶುದ್ಧವಾದ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಹೌದು, ನಮ್ಮ ಕರ್ತನು ಜೀವಂತ ದೇವರಾಗಿ ನಮ್ಮ ಸಂಗಡ ಇದ್ದಾನೆ. ಆತ ಇಂದಿಗೂ ಎಂದೆಂದಿಗೂ ಬದಲಾಗದ ದೇವರಾಗಿದ್ದಾನೆ. ಆತ ಬದಲಾಗಿಲ್ಲ ಪ್ರಿಯರೇ. ಆತ ಎಂದಿಗೂ ಕೂಡ ಆತ ಬದಲಾಗುವಂಥ ದೇವರಲ್ಲ. ಹಾಗಾಗಿ ಆ ಬದಲಾಗದ ಮಾರ್ಪಡದ ನಮ್ಮ ದೇವರನ್ನ ಆರಾಧಿಸುವಂತವರಾಗಿರೋಣ. ಎಂದೆಂದಿಗೂ ಬದಲಾಗದ ನನ್ನ ಯೇಸು, ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಯೇಸು. ಬದಲಾಗಿಲ್ಲ, ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ. ಬದಲಾಗಿಲ್ಲ, ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ. యేసయ్య స్తుతిಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. ಅಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ.
ಸಹಾಯ ನೀನೇ. ಅಂದು ರೋಗಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಜರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗದ ನಿನ್ನ ಮಹಿಮೆ ಬದಲಾಗದು ಒಂದು ಶಾಶ್ವತವಾಗಿ ನಿನ್ನೆ ಇದ್ದ ಹಾಗೆ ಹೋಗಿದ್ದು ನಿರಂತರ ಹಾಗೆ ಇರುವಂಥದ್ದು. ಬದಲಾಗಿಲ್ಲ ಪುನರುತ್ಥಾನ ನಿನ್ನ ಮಹಿಮೆ. ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನ ನಿನ್ನ ಮಹಿಮೆ. యేసయ్య స్తుతిಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನೇ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವನೀನೇ. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನೇ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವನೀನೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನ ನಿನ್ನ ಮಹಿಮೆ. ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಓ ಬದಲಾಗದ ದೇವರೇ ಹಲ್ಲೆಲೂಯಾ. ಓ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಶಕ್ತಿ ಬದಲಾಗಿಲ್ಲ, ನಿನ್ನ ಪುನರುತ್ಥಾನದ ಮಹಿಮೆ ಬದಲಾಗಿಲ್ಲ ಸ್ವಾಮಿ. ನೀನು ಎಲ್ರೋಹಿಯಾಗಿ ಎಲ್ಲವನ್ನ ನೋಡುವಂತ ದೇವರು. ಹೌದು, ಎಬಿನೇಜರಾಗಿ ಸಹಾಯಕನಾಗಿರುವ ದೇವರು ಸ್ವಾಮಿ. ನೀನು ಯೆಹೋವ ದೇವರು, ನಿತ್ಯವೂ ಇರುವಾತನು. ನಿನ್ ಯೇಸು ಕ್ರಿಸ್ತನು. ಹೌದು ಸ್ವಾಮಿ, ಅನಾದಿಯಾಗಿ ಶಾಶ್ವತವಾಗಿ ಹೌದು ನಮಗಾಗಿ ಇರುವಂಥವನು ಮಾತ್ರವಲ್ಲ, ಮರಣವನ್ನು ಗೆದ್ದು ಬಂದಂಥವನು ಸ್ವಾಮಿ. ಹೌದು, ದಿನ ಬದಲಾಗದ ಮಹಿಮೆಗಾಗಿ ಸ್ತೋತ್ರ. ಹಾಲೆಲೂಯಾ. ನಮಗಾಗಿ ಸ್ವಾಮಿ ನಿನ್ನನ್ನೇ ಒಪ್ಪಿಸಿ ಕೊಟ್ಟಿರುವಿ. ಹೌದು ಸ್ವಾಮಿ,
ನಮ್ಮನ್ನು ರಕ್ಷಿಸುವುದಕ್ಕಾಗಿ ಒಪ್ಪಿಸಿಕೊಟ್ಟಿರುವೆ. ನಮ್ಮನ್ನು ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಬದುಕಿಸಲು ನೀನಂದು ಬಲಿಯಾದೆ, ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ದೃಷ್ಟಿಸಿ ನೋಡಿದೆ ನಾ ಬದುಕಿಕೊಂಡಿರುವೆ, ದೃಷ್ಟಿಸಿ ನೋಡಿದೆ ನಾ ಬದುಕಿಕೊಂಡಿರುವೆ.
ಕೊಟ್ಟಿರುವೆ ಹಿಂದಿವ್ಯ ಶರೀರದಿ ನನ್ನ ಪಾಪ ಹೊತ್ತಿರುವೆ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಹಲ್ಲೆಲೂಯಾ. ಹೌದು ಸ್ವಾಮಿ, ನಿನ್ನನ್ನೇ ನಮಗಾಗಿ ನೀನು ಒಪ್ಪಿಸಿಕೊಟ್ಟಿದ್ದಿ ಸ್ವಾಮಿ. ಹೌದು ಕರ್ತನೆ, ನಮ್ಮ ರಕ್ಷಕನಾಗಿ ನಮ್ಮನ್ನು ಪ್ರೀತಿಸಿದ ತಂದೆಯಾಗಿ ನಾವು ಬದುಕುವಂತೆ, ಹೌದು ಸ್ವಾಮಿ, ನಮ್ಮ ಮರಣವನ್ನು ನಮ್ಮ ಶಿಕ್ಷೆಯನ್ನು ನೀನು ಶಿಲುಬೆ ಮೇಲೆ ಹೊತ್ತು ತೀರಿಸಿದ್ದಿ. ನಿನ್ನ ಮಹಾ ಉಪಕಾರಕ್ಕಾಗಿ ಸ್ತೋತ್ರ, ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ಈ ದಿನ ನಮ್ಮ ಸಂಗಡ ಇರುವಿ ಸ್ವಾಮಿ. ಹೌದು ಸ್ವಾಮಿ, ನಮ್ಮನ್ನು ನಿನ್ನ ಮಕ್ಕಳಾಗಿ ಮಾರ್ಪಡಿಸಿರುವಿ, ನಮಗಾಗಿ ಅದ್ಭುತಗಳನ್ನು ಮಾಡಿರುವಿ ಸ್ವಾಮಿ. ಹೌದು ಸ್ವಾಮಿ, ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ನಮ್ಮ ಕರಗಳನ್ನು ಎತ್ತಿಕೊಂಡು ಹಾಡೋಣ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಹಲ್ಲೆಲೂಯಾ. ಹೌದು, ನಮ್ಮ ಕರ್ತನ ಪರಿಶುದ್ಧವಾದ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಈ ದಿನದ ಆರಾಧನಾ ಕೂಟವನ್ನು ಕರ್ತನು ಆಶೀರ್ವಾದ ಮಾಡಿದ್ದಾನೆ. ಹೌದು, ಸೇರಿ ಬಂದಿರುವಂಥ ಎಲ್ಲರನ್ನ ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗಿಸಿರುವ ಪ್ರತಿಯೊಬ್ಬೊಬ್ಬರನ್ನ ಕರ್ತನು ಆಶೀರ್ವಾದ ಮಾಡುವುದಕ್ಕಾಗಿ, ಮುಂದಿನ ಭಾಗದಲ್ಲಿ ಕರ್ತನು ನಮಗೆ ವಾಕ್ಯಗಳನ್ನು ಆಶೀರ್ವಾದ ಮಾಡಿಕೊಡುವುದಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಬ್ರದರ್ ರಾಯ್ ಇವತ್ತು ಪ್ರಾರ್ಥನೆ ಮಾಡಿದೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪರಲೋಕದಲ್ಲಿರೋ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ತಂದೆ, ಇವತ್ತು ವಾರದ ಮೊದಲನೇ ದಿನ ಕರ್ತನೆ, ನಾವೆಲ್ಲರೂ ಸೇರಿ ನಿನ್ನನ್ನು ಹಾಡಲು, ನಿನ್ನನ್ನು ಕೊಂಡಾಡಲು ಕರ್ತನೆ, ಸೇರಿ ಬರಲು ನಮಗೆಲ್ಲರಿಗೂ ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ತಂದೆ, ಕಳೆದೊಂದು ವಾರ ಕಾಲ ನಮ್ಮೆಲ್ಲರೂ ನೀನು ಅದ್ಭುತಕರವಾಗಿ ನಮ್ಮನ್ನು ನಡೆಸಿದೆ ಕರ್ತನೆ. ನಾವು ಮಾಡಿರೋ ಎಲ್ಲ ಪ್ರಯಾಣಗಳಲ್ಲಿ, ನಾವೆಲ್ಲ ಮಾಡಿರೋ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ಜೊತೆಯಾಗಿ ಇದ್ದುಕೊಂಡು ನಮ್ಮನ್ನು ನಡೆಸಿದೆ ಅಪ್ಪ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಈ ಕರ್ತನೆ ವಾರದ ಮೊದಲನೇ ದಿನ ಕರ್ತನೆ, ಅಪ್ಪ ತಂದೆ, ಈ ರೀತಿಯಾಗಿ ಕರ್ತನೆ ನಿನ್ನ ಆರಾಧನೆ ಮಾಡಲು, ನಿನ್ನನ್ನು ಕೊಂಡಾಡಲು ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಹಾಲೆಲೂಯಾ, ಸ್ತೋತ್ರವಾಗಲಿ ಕರ್ತನೆ. ಇವತ್ತು ನಮ್ಮೊಟ್ಟಿಗೆ ಸೇರಿ ಟಿವಿ ಮುಖಾಂತರ, ಆನ್ಲೈನ್ ಮುಖಾಂತರ ಎಲ್ಲ ಸೇರಿ ಕರ್ತನೆ ನಿನ್ನನ್ನು ಆರಾಧಿಸುವಂಥ ಎಲ್ಲ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು ಕರ್ತನೆ. ಒಬ್ಬೊಬ್ಬರ ಜೀವಿತಗಳನ್ನು ನೀನು ಆಶೀರ್ವಾದ ಮಾಡು ಕರ್ತನೆ. ವಿಶೇಷವಾಗಿ ಕರ್ತನೆ, ಇವತ್ತು ನಿನ್ನ ಜೀವವುಳ್ಳ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ನಮಗೆ ಬೇಕಾಗಿರುವಂಥ ಪರಲೋಕದ ಮನ್ನವನ್ನು ಕೊಟ್ಟು ನಿನ್ನನ್ನು ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ನಿನ್ನ ಸೇವಕರನ್ನು ಕೂಡ ನೀನು ಆಶೀರ್ವದಿಸು ಕರ್ತನೆ, ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ಎಲ್ಲ ವಿಷಯಗಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಕರ್ತನು, ನಮ್ಮ ರಕ್ಷಕನು, ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದ ಮೂಲಕ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದಲ್ಲಿರೋ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆರಾಧನಾ ಕೂಟಕ್ಕೆ ಸೇರಿ ಬಂದಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ನಾನು ಮತ್ತೊಮ್ಮೆ ಸ್ವಾಗತ ಮತ್ತು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಾವು ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಕೇಳುವಂಥ ಸಮಯ. ವಿಶೇಷವಾಗಿ ಅನೇಕರು ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದಿಸುವಾತನಾಗಿದ್ದಾನೆ, ಬಲಪಡಿಸುವಾತನಾಗಿದ್ದಾನೆ. ಈ ದಿನದಲ್ಲಿ ನಾವು ಧ್ಯಾನಕ್ಕಾಗಿ ವಾಕ್ಯವನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ ಅದರ 27ನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ. ನೀವು ಮೊದಲಿನಿಂದ
ನನ್ನ ಸಂಗಡ ಇದ್ದ ಕಾರಣ ನೀವೂ ಸಾಕ್ಷಿಗಳಾಗಿದ್ದೀರಿ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಯೇಸು ಸ್ವಾಮಿ ಶಿಲುಬೆ ಮರಣ ಅನುಭವಿಸುವುದಕ್ಕಿಂತ ಕೆಲವು ಸಮಯದ ಮುಂಚೆ ಅಥವಾ ಕೆಲವು ಗಂಟೆಗಳ ಮುಂಚೆ ಅವರು ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಯೋಹಾನನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಕಡೆಯ ಭೋಜನ ಅಥವಾ ಪಸ್ಕ ಭೋಜನ ಅಥವಾ ಕರ್ತನ ಭೋಜನ ಎಂಬುದಾಗಿ ಏನು ಈ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಅದರ ಸ್ಥಾಪನೆಯನ್ನು ಮಾಡಿ ಅಥವಾ ಯೇಸು ಸ್ವಾಮಿಯನ್ನು ಹಿಡಿದುಕೊಡಲ್ಪಡುವಂಥ ರಾತ್ರಿ ಯೇಸು ಸ್ವಾಮಿ ಪಸ್ಕದ ಆಚರಣೆ ಮಾಡಿ ಕಡೆಯ ಭಾಗದಲ್ಲಿ ಕರ್ತನ ಭೋಜನ ಸೇವೆಯನ್ನು ನೇಮಿಸಿ ಆನಂತರ ಅವರು ಕೊಡ್ತಿರುವಂಥ ಸಂದೇಶ ಭಾಗಗಳಲ್ಲಿ ಈ ವಾಕ್ಯ ಬರ್ತಾ ಇದೆ ಎಂಬುದಾಗಿ ನೋಡ್ತೇವೆ. 13ನೇ ಅಧ್ಯಾಯದಲ್ಲಿ ಪಸ್ಕದ ಊಟ, ನಂತರ ಕರ್ತನ ಭೋಜನ, ಈ ರೀತಿಯಾದ ವಿಚಾರಗಳು ನಾವು ನೋಡ್ತೇವೆ. ಅಲ್ಲಿಂದ ಒಂದು ಬಹಳ ಉದ್ದವಾದಂಥ ದೇವರ ವಾಕ್ಯದ ಸಂದೇಶವನ್ನು ಯೇಸು ಸ್ವಾಮಿ ಕೊಡ್ತಾ ಇದ್ದಾರೆ. ಅಲ್ಲಿ ಪ್ರಾರಂಭದಲ್ಲಿ 26ನೇ ವಾಕ್ಯದಲ್ಲಿ ನೋಡ್ತೇವೆ, ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ಅಂದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಹೊರಟು ಹೋಗ್ತೇನೆ, ನಾನು ಶಿಲುಬೆ ಮೇಲೆ ಪ್ರಾಣ ಕೊಡಬೇಕು. ಅದನ್ನೆಲ್ಲ ಯೇಸು ಸ್ವಾಮಿ ಹೌದು ಕೆಲವೊಮ್ಮೆ ಬಹಳ ಓಪನ್ ಆಗಿ, ಕೆಲವೊಮ್ಮೆ ಅದನ್ನು ಗೂಢವಾದಂಥ ರೀತಿಯಲ್ಲಿ, ಕೆಲವೊಮ್ಮೆ ಸಾಮ್ಯ ರೀತಿಯಲ್ಲಿ, ಹೀಗೆ ವಿವಿಧ ರೀತಿಯಲ್ಲಿ ವಿವರಿಸ್ತಾ ಇದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ತಾನು ಹೊಂದತಕ್ಕಂಥ ಮರಣದ ವಿಷಯದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ನುಡಿತಾ ಇದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಮಾರ್ಮಿಕವಾಗಿ ನುಡಿತಾ ಇದ್ದಾರೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಸಾಮ್ಯ ರೂಪದಲ್ಲಿ, ದೃಷ್ಟಾಂತ ರೂಪದಲ್ಲಿ ನುಡಿತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನು ದೇವರ ಬಳಿಗೆ, ತಂದೆಯಾದ ದೇವರ ಬಳಿಗೆ ಹೋಗ್ತೇನೆ. ನಾನು ಹೋದ ಮೇಲೆ ಸತ್ಯದ ಆತ್ಮನು ಬರುವಂಥವನಾಗಿದ್ದಾನೆ ಅಥವಾ ಪವಿತ್ರ ಆತ್ಮನು ಬರುವಂಥವನಾಗಿದ್ದಾನೆ. ನೋಡಿ, ಪವಿತ್ರ ಆತ್ಮನು ಕೂಡ ತಂದೆ, ಮಗ, ಪವಿತ್ರಾತ್ಮ ಎಂಬಂಥ ತ್ರಿಯೇಕತ್ವದಲ್ಲಿ ದೇವರ ಪವಿತ್ರ ಆತ್ಮ ಎಂಬ ವ್ಯಕ್ತಿತ್ವ. ನೋಡಿ, ಅದಕ್ಕಾಗಿ ಆತನನ್ನು ಅಥವಾ ಪವಿತ್ರಾತ್ಮನನ್ನು ಆತನು ಬರುವನು, ಸಹಾಯಕನು, ಈ ರೀತಿಯಾಗಿ ಅದು ಇದು ಬರುತ್ತದೆ ಹೋಗ್ತದೆ ಎಂಬುದಾಗಿ ಹೇಳದೆ ಬರುವನು, ಇರುವನು, ಸಹಾಯಕನು, ಅವನು, ಈ ರೀತಿಯಾಗಿ ಪವಿತ್ರಾತ್ಮ ಕೂಡ ವ್ಯಕ್ತಿ ಎಂಬುದಾಗಿ ನೋಡ್ತೇವೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಪವಿತ್ರಾತ್ಮನು ನನ್ನ ಕುರಿತಾಗಿ ಸಾಕ್ಷಿ ಹೇಳುವನು ಎಂಬುದಾಗಿ ಹೇಳಿದ ನಂತರ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ. ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ. ಇದು ಅಪೊಸ್ತಲರಿಗೆ ಯೇಸು ಸ್ವಾಮಿ ಹೇಳುವಂಥ ವಿಚಾರ. ಇದು ನಮಗೆ ಕೂಡ ಅನ್ವಯಿಸುವಂಥದ್ದು. ನಾವು ರಕ್ಷಣೆಗೆ ಬಂದಂಥ ದಿನದಿಂದ ಅಥವಾ ರಕ್ಷಣೆ ಹೊಂದಿದ ದಿನದಿಂದ, ಹುಟ್ಟಿದ ದಿನದಿಂದ ನಾವು ದೇವರ ಸಂಗಡ ಇರಲಿಲ್ಲ. ದೇವರು ನಮ್ಮ ಸಂಗಡ ಇದ್ದರೂ ಕೂಡ ನಾವು ದೇವರಿಂದ ದೂರವಾಗಿ ಇದ್ದೆವು. ಆದರೆ ದೇವರು ಸಮಯಕ್ಕೆ ಸರಿಯಾಗಿ ನಮ್ಮ ಹತ್ತಿರಕ್ಕೆ ಬಂದು ನಮ್ಮ ಜೀವಿತವನ್ನು ಬದಲಾಯಿಸಿದನು, ನಮ್ಮ ಜೀವಿತವನ್ನು ರೂಪಾಂತರ ಮಾಡಿದನು. ಕೆಟ್ಟವರಾಗಿದ್ದಂಥ, ಪಾಪಿಗಳಾಗಿದ್ದಂಥ, ದುಷ್ಟರಾಗಿದ್ದಂಥ, ದೇವರಿಗೆ ವೈರಿಗಳಾಗಿದ್ದಂಥ ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡಿ, ಭಕ್ತರನ್ನಾಗಿ ಮಾಡಿ, ರಕ್ತದಿಂದ ತೊಳೆದು ನೀತಿವಂತರನ್ನಾಗಿ ಮಾಡಿ, ದೇವರ ಮಿತ್ರರನ್ನಾಗಿ ಮಾಡಿ, ದೇವರ ಮಕ್ಕಳಾಗಿ ನಮ್ಮನ್ನು ಆಶೀರ್ವಾದಿಸಿದ್ದಾನೆ. ಈಗ ಆ ಸಮಯದಿಂದ ಒಂದು ವೇಳೆ ಏನೋ ತಪ್ಪು ಮಾಡಿ ಬಿದ್ದು ಹೋಗಿದ್ದರೆ ಅಲ್ಲಿ ಯೇಸುವಿನ ರಕ್ತದಲ್ಲಿ ಆಶ್ರಯಿಸಿಕೊಂಡು ಅವನು ತೊಳೆಯಲ್ಪಟ್ಟವನಾಗಿ ಮರಳಿ ಬಂದು ಯೇಸುವಿನ ಸಂಗಡ ಇರೋದಾದರೆ ಅಥವಾ ಮೊದಲಿನಿಂದ ಆತನ ಸಂಗಡ ಇರೋದಾದರೆ ನಾವು ಕೂಡ ಆತನ ಸಾಕ್ಷಿಗಳಾಗ್ತೇವೆ. ನಾವು ಕೂಡ ಆತನ ಸಾಕ್ಷಿಗಳಾಗ್ತೇವೆ. ಯಾವುದರ ಸಾಕ್ಷಿ? ಆತನ ಪ್ರೀತಿಯ ಬಗ್ಗೆ, ಆತನ ಶಕ್ತಿಯ ಬಗ್ಗೆ, ಆತನ ಕೃಪೆಯ ಬಗ್ಗೆ, ಆತನು ಮಾಡುವ ಅದ್ಭುತಗಳ ಬಗ್ಗೆ, ಆತ ಕೊಡುವಂಥ ಸೌಖ್ಯದ ಬಗ್ಗೆ, ಆತ ಕೊಡುವ ಬಿಡುಗಡೆಯ ಬಗ್ಗೆ ನಾವು ಸಾಕ್ಷಿಗಳಾಗಿರ್ತೇವೆ. ಮಾತ್ರವಲ್ಲ, ಆತ ಜೀವಂತ ದೇವರಾಗಿದ್ದಾನೆ ಎಂಬುದಕ್ಕೆ ನಾವು ಸಾಕ್ಷಿಗಳಾಗ್ತೇವೆ. ನೋಡಿ, ಅಪೊಸ್ತಲರು ಸಾಕ್ಷಿಗಳಾಗಿದ್ದರು. ಯಾವ ರೀತಿಯ ಸಾಕ್ಷಿಗಳು? ಅವರು ಯೇಸುವಿನ ಸಂಗಡ ನಾವು ಇದ್ದವರು, ಯೇಸುವಿನ ಮರಣ ಪುನರುತ್ಥಾನಗಳನ್ನು ನಾವು ನೋಡಿದವರು,
ಯೇಸು ಎದ್ದು ಬಂದಿದ್ದಾರೆ ಎಂಬುದಕ್ಕೆ ಅವರು ಅವರನ್ನು ನಾವು ನೋಡಿದ್ದೇವೆ, ಮಾತನಾಡಿದ್ದೇವೆ, ನಾವು ಆತನ ಸಾಕ್ಷಿಗಳು ಎಂಬುದಾಗಿ ಅವರು ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ನಾವು ಕೂಡ ಆತನ ಸಂಗಡ ಇರಲಿಕ್ಕೆ ನಾವು ನಿರ್ಧಾರ ಮಾಡಿಕೊಂಡಿರುವಾಗ ಆತನ ಬಗ್ಗೆ ನಾವು ಸಾಕ್ಷಿಗಳಾಗ್ತೇವೆ, ಆತ ಮಾಡಿದ್ದರ ಬಗ್ಗೆ ಸಾಕ್ಷಿಗಳಾಗ್ತೇವೆ, ಆತ ನಮ್ಮ ಜೀವಿತದಲ್ಲಿ ಮಾಡಿದ್ದರ ಬಗ್ಗೆ ನಾವು ಸಾಕ್ಷಿಗಳಾಗ್ತೇವೆ, ಆತ ಬದುಕಿದ್ದಾನೆ ಎಂಬುದರ ಬಗ್ಗೆ ನಾವು ಸಾಕ್ಷಿಗಳಾಗ್ತೇವೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೆಲವೊಂದು ವಾಕ್ಯಗಳನ್ನು ಮುಂದಕ್ಕೆ ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ನಮಗೆ ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ನೋಡಿ, ಯೇಸುವಿನ ಸಂಗಡ ಮೊದಲಿನಿಂದ ಇದ್ದರೆ ನಾವು ಸಾಕ್ಷಿಗಳಾಗ್ತೇವೆ. ಆದರೆ ಕೆಲವರು ಯೇಸುವಿನ ಸಂಗಡ ಪೂರ್ತಿ ಸಮಯ ಇರುವುದಿಲ್ಲ ಎಂಬುದನ್ನು ಕೂಡ ನಮಗೆ ಸತ್ಯವೇದ ಗ್ರಂಥದಿಂದಲೇ, ಬೈಬಲ್ ಗ್ರಂಥದಿಂದಲೇ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 66ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಕೆಲವರು ಆತನ ಶಿಷ್ಯರಲ್ಲಿ ಅನೇಕರು ಅಂತ ವಾಕ್ಯ ಹೇಳಿದ್ದುಂಟು. ನೋಡಿ, 12 ಜನ ಶಿಷ್ಯರು ಅಲ್ಲ, ಆತನಿಗೆ ದೊಡ್ಡ ಶಿಷ್ಯರ ಬಳಗ ಇತ್ತು. ನೋಡಿ, ಒಂದು 120 ಜನರ ಬಳಗ ಇತ್ತು. ಅವರು ಕೂಡ ಶಿಷ್ಯರು ಎಂಬುದಾಗಿ ವಾಕ್ಯ ಹೇಳಿದ್ದುಂಟು. ಅವ್ರನ್ನ ಸುವಾರ್ತೆ ಸಾರಲಿಕ್ಕೆ ಕಳಿಸಿದ್ರು. ಒಂದು 120 ಜನ ಶಿಷ್ಯರ ಬಳಗ ಇತ್ತು. ಅವರು ಪಂಚಾಶತಮ ದಿನದಲ್ಲಿ ಆ ಮೇಲಂತಸ್ತಿನ ಕೊಠಡಿಯಲ್ಲಿತ್ತು. ಇನ್ನೊಂದು 500ರಷ್ಟು ಜನರ ಶಿಷ್ಯರ ಬಳಗ ಇತ್ತು. ಅವರಿಗೆ ಯೇಸು ಸ್ವಾಮಿ ಒಟ್ಟಿಗೆ ದರ್ಶನ ಕೊಟ್ಟಿದ್ದಾರೆ. ನೋಡಿ, ಶಿಷ್ಯರು. ಆದರೆ ಯೇಸು ಸ್ವಾಮಿ ಬೋಧನೆಗಳನ್ನು ಮಾಡ್ತಾ ಬರುವಾಗ, ವಾಕ್ಯದ ಬೋಧನೆಗಳನ್ನು ಮಾಡ್ತಾ ಬರುವಾಗ, ನೋಡಿ, ಯಾವಾಗಲೂ ಅದ್ಭುತಗಳು ಅಂತ ಹೇಳಿದರೆ ಬಹಳ ಜನ ಯೇಸುವಿನ ಸಂಗಡ ಇರುವಂಥವರಾಗಿರ್ತಾರೆ. ದಿನಾಲು ಬೆಳಿಗ್ಗೆ ಎದ್ದ ಕೂಡಲೇ, ಬೆಳಿಗ್ಗೆ ಎದ್ದ ಸಮಯದಿಂದ ಊಟ ಅಥವಾ ಬ್ರೇಕ್ಫಾಸ್ಟ್ ಅಥವಾ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ಸಾಯಂಕಾಲದ ಊಟ, ಅದರ ಮಧ್ಯದಲ್ಲಿ ಅನೇಕ ಸೌಖ್ಯಗಳು, ಬಿಡುಗಡೆಗಳು, ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಾವು ಯಾರ್ಯಾರನ್ನು ನೋಡ್ತೇವೆ ಅವರ ಜೀವಿತದಲ್ಲಿ ಈ ರೀತಿ ನಿರಂತರ ನಡೀತಾ ಇದ್ದರೆ ಕೆಲವೊಮ್ಮೆ ಜನ ಉಳಿದುಕೊಳ್ತಾರೆ. ಆದರೆ ಬೋಧನೆಗಳು ಬಂದಾಗ ಕೆಲವೊಮ್ಮೆ ಜನರಿಗೆ ಹಿಡಿಸಲ್ಲ. ನೋಡಿ, ಯೇಸು ಸ್ವಾಮಿ ಹತ್ರ ಜನರೇ ವಾದ ವಿವಾದ ಮಾಡ್ತಾ ಇದ್ದಾರೆ. 5 ರೊಟ್ಟಿ 2 ಮೀನುಗಳಿಂದ 5,000ದಷ್ಟು ಗಂಡಸರಿಗೆ, ಇನ್ನು ಅನೇಕ ಹೆಣ್ಣು ಮಕ್ಕಳಿಗೆ ಊಟವನ್ನು ಕೊಟ್ಟಿದ್ದಾರೆ. ಈ ಊಟ ಮಾಡಿ ಕೊಟ್ಟ ನಂತರ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟದ ಮೇಲೆ ಹೋದರು. ಶಿಷ್ಯರನ್ನು ಆಚೆ ದಡಕ್ಕೆ ಕಳಿಸಿದರು. ಆದರೆ ಏನಾಯಿತು, ಮಾರನೆಯ ದಿನ ಈ ಊಟ ಮಾಡಿದವರೆಲ್ಲ ಬಂದು ಹುಡುಕ್ತಾ ಇದ್ದಾರೆ, ಯೇಸು ಎಲ್ಲಿದ್ದಾರೆ. ನಂತರ ಕೆಲವೊಂದು ದೋಣಿಗಳು ಆಚೆ ದಡದಿಂದ ಬಂದಾಗ ಅದನ್ನು ಹತ್ತಿ ಇವರು ಆಚೆ ದಡಕ್ಕೆ ಹೋಗ್ತಾ ಇದ್ದಾರೆ. ಯೇಸು ಬೆಟ್ಟದ ಮೇಲೆ ಏರಿ ಹೋಗಿದ್ದನ್ನು ನೋಡಿದಂಥ ಜನರು ಈಗ ದೋಣಿ ಹತ್ತಿ ಆಚೆ ದಡಕ್ಕೆ ಹೋದಾಗ ಯೇಸು ಆಚೆ ದಡದಲ್ಲಿದ್ದಾರೆ. ಅವರಿಗೆ ಆಶ್ಚರ್ಯ. ಆದರೆ ಅವರು ಅಲ್ಲಿ ಕೇಳ್ತಿದ್ದಾರೆ, ಸ್ವಾಮಿ ಯಾವಾಗ ಈಚೆಗೆ ಬಂದಿದ್ದೀರಿ? ನಾವು ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದೇವೆ. ಯೇಸು ಹೇಳ್ತಿದ್ದಾರೆ, ನೀವು ಸೂಚಕ ಕಾರ್ಯ ಕಂಡಿದ್ದರಿಂದಲ್ಲ, ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದ ನನ್ನನ್ನು ಹುಡುಕ್ತಾ ಇದ್ದೀರಿ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯದೆ ನಿತ್ಯ ಜೀವಿತಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ನೋಡಿ, ಆಗ ಈ ಊಟ ಮಾಡಿದಂಥ ಜನ ಯೇಸುವಿನ ಸಂಗಡ ವಿವಾದ ಮಾಡ್ತಾ ಇದ್ದಾರೆ. ನೀನು ಯಾರು? ನಮಗೆ ಮೋಶೆ ಪರಲೋಕದಿಂದ ಮನ್ನಾ ಕೊಟ್ಟನು, ನೀನು ಏನು ಸೂಚಕ ಕಾರ್ಯ ಮಾಡುತ್ತಿ? ದೇವರಿಂದ ಕಳುಹಿಸಲ್ಪಟ್ಟವನು ಎಂಬುದಕ್ಕೆ ಏನು ಸೂಚಕ ಕಾರ್ಯ ಮಾಡುತ್ತಿ? ಮೋಶೆ ಮನ್ನಾ ಕೊಡಲಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ. ಮೋಶೆ ಮನ್ನಾ ಕೊಡಲಿಲ್ಲ, ಮನ್ನಾ ಕೊಟ್ಟವನು ದೇವರು. ಅದೇ ರೀತಿಯಾಗಿ ಯೇಸು ರೊಟ್ಟಿ ಕೊಟ್ಟಿದ್ದರು, ಈಗ ಕೊಡ್ತಾ ಇದ್ದಾರೆ, ದೇವರ ವಾಕ್ಯ ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳಿದರು, ಈಗ ಆ ರೊಟ್ಟಿ ತಿಂದವರೆಲ್ಲ ಸತ್ತು ಹೋದರು, ಈಗ ನನ್ನನ್ನೇ ನೀವು ತಿನ್ನಬೇಕು, ನನ್ನ ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯಬೇಕು. ಇದು ಆ ಜನರು ಅಪಾರ್ಥ ಮಾಡಿಕೊಂಡ್ರು. ಜನ ಏನು ಅರ್ಥ ಮಾಡಿಕೊಂಡ್ರು ಅಂದರೆ,
ಇವನ ಶರೀರವನ್ನು ನಿಜವಾಗಿ ನಾವು ತಿನ್ನಬೇಕಾಗ್ತದೆ, ಮನುಷ್ಯನ ಶರೀರ ತಿನ್ನಬೇಕಾಗ್ತದೆ, ಮನುಷ್ಯನ ರಕ್ತ ಕುಡಿಬೇಕಾಗ್ತದೆ. ಅದು ಎಂದಿಗೂ ನಡೆಯಲ್ಲ, ನಾವು ಯಾವತ್ತೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯೇಸುಸ್ವಾಮಿ ತನ್ನ ಶರೀರದ ಬಗ್ಗೆ, ತನ್ನ ರಕ್ತದ ಬಗ್ಗೆ ಭೌತಿಕ ಅರ್ಥದಲ್ಲಿ ಹೇಳದೆ ಆತ್ಮಿಕ ಅರ್ಥದಲ್ಲಿ ಹೇಳಿದರು. ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ನಾನು ಹೇಳಿದ ಮಾತುಗಳೇ ಆತ್ಮವಾಗಿಯೂ ಶರೀರವಾಗಿಯೂ ಇದ್ದಾವೆ, ಅಥವಾ ಆತ್ಮವಾಗಿಯೂ ಜೀವವಾಗಿಯೂ ಇದ್ದಾವೆ, ಆತ್ಮವಾಗಿಯೂ ಜೀವವಾಗಿಯೂ ಇದ್ದಾವೆ. ನನ್ನ ಶರೀರ ಮತ್ತು ರಕ್ತ ಅಂತ ಹೇಳಿದ್ದು ನಾನು ಹೇಳಿದ ಮಾತುಗಳು ಎಂಬುದಾಗಿ. ಆದರೆ ಅದನ್ನು ತಿಳಿದುಕೊಳ್ಳದಂಥ ಜನ, ಬಹಳ ಜನ ಶಿಷ್ಯರು ಯೇಸುವಿನ ಸಂಗಡ ಸಂಚಾರ ಮಾಡುವುದನ್ನು ಬಿಟ್ಟರು. ಹಾಗಾಗಿ ನಾವು ಮೊದಲಿನಿಂದ ಕಡೆಯವರೆಗೆ ಆತನ ಸಂಗಡ ಇರಲಿಕ್ಕೆ ಸಿದ್ಧರಾಗುವುದಾದರೆ ಸಾಕ್ಷಿಗಳಾಗ್ತೇವೆ. ಆದರೆ ವಾಕ್ಯವನ್ನು ಕೇಳಿದ ಕೂಡಲೇ ನಂಬಿಕೆಯನ್ನು ಬಿಟ್ಟು ಹೋದರೆ, ನಂಬಿಕೆ ಜೀವಿತವನ್ನು ಬಿಟ್ಟು ಹೋದರೆ, ನೋಡಿ ಕೆಲವರಿಗೆ ಅದ್ಭುತಗಳನ್ನು ಕಂಡ್ರೆ ಇರ್ತಾರೆ, ಬರೇ ಅದ್ಭುತಗಳೇ ಆಗ್ತಾ ಇರಬೇಕು. ಆ ಕಾರಣದಿಂದಲೇ ನೋಡಿ ಈ ದಿನಮಾನಗಳಲ್ಲಿ ನಾವು ನೋಡ್ತೇವೆ, ಅದ್ಭುತಗಳ ಕೂಟಗಳು ಅಂತ ಹೇಳಿದರೆ ಬಹಳ ಜನ ಬರ್ತಾರೆ, ಪ್ರಾರ್ಥನಾ ಕೂಟ ಅಂತ ಹೇಳಿದರೆ ಭಾಳ ಜನ ಬರಲ್ಲ. ಇವತ್ತು ದೇವರ ವಾಕ್ಯದ ಒಳ್ಳೆಯ ಸಂದೇಶ ಉಂಟು, ದೇವರ ವಾಕ್ಯವನ್ನು ಚಂದವಾಗಿ ಬೋಧನೆ ಮಾಡುವವರು ಬರ್ತಾ ಇದ್ದಾರೆ, ಅಥವಾ ಬೋಧನೆ ಮಾಡಲಾಗ್ತದೆ, ಟೀಚ್ ಮಾಡಲಾಗ್ತದೆ, ಬನ್ನಿ ಅಂತ ಹೇಳಿದರೆ ಸಭೆಯಲ್ಲಿರುವಂಥ ಜನರಲ್ಲಿ ಒಂದು ಕಾಲು ಭಾಗವೋ ಅರ್ಧ ಭಾಗಕ್ಕಿಂತ ಕಡಿಮೆಯೋ ಜನ ಬರುವವರಾಗಿರ್ತಾರೆ. ಆದರೆ ದೊಡ್ಡ ಹೀಲಿಂಗ್ ಮಿನಿಸ್ಟ್ರಿ ಉಂಟು, ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ, ದೊಡ್ಡ ಸೌಖ್ಯಗಳಾಗ್ತವೆ, ಅದ್ಭುತಗಳಾಗ್ತವೆ ಅಂತ ಹೇಳಿದರೆ ಇದ್ದ ಜನರಿಗಿಂತ, ಸಭೆಯಲ್ಲಿರುವ ಜನರಿಗಿಂತ ಕೆಲವೊಮ್ಮೆ 2 ಪಟ್ಟು ಜನ ಬಂದರೆ ಬರಬಹುದು. ನೋಡಿ, ಜನ ಎಲ್ಲ ಅದ್ಭುತಗಳ ಹಿಂದೆ ಹೋಗೋರಾಗಿದ್ದಾರೆ. ಏನು, ಈ ವ್ಯಕ್ತಿಗೆ ಸೌಖ್ಯ ಬೇಡದಿದ್ದರೂ ಸೌಖ್ಯವಾಗಿಯೇ ಇದ್ದಾರೆ, ಏನು ಆರೋಗ್ಯದ ಸಮಸ್ಯೆಗಳಿಲ್ಲ, ಆದರೂ ಕೂಡ ಬೇರೆಯವರಿಗೆ ಆಗುವ ಸೌಖ್ಯವನ್ನು ನೋಡಲಿಕ್ಕೆ ಬರುವಂಥವರಾಗಿರ್ತಾರೆ. ಆದರೆ ವಾಕ್ಯ ಕೇಳಲಿಕ್ಕೆ ಮನಸ್ಸು ಮಾಡುವಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇರುವಂಥದ್ದನ್ನು ನೋಡ್ತೇವೆ. ಆದರೆ ಮೊದಲಿನಿಂದ ಕಡೆಯವರೆಗೆ, ಅಂದರೆ ಅದ್ಭುತ ನಡೆಯುವಾಗಲೂ, ಅದ್ಭುತ ಮಾಡದೇ ಇರುವಾಗಲೂ, ಅದ್ಭುತ ನಡೆಯದಂಥ ಸಮಯವಲ್ಲ, ಅದ್ಭುತ ಮಾಡದ ಸಮಯಗಳು, ಕೆಲವು ಸಮಯಗಳಲ್ಲಿ ದೇವರು ಅದ್ಭುತಗಳನ್ನು ಮಾಡುವುದಿಲ್ಲ. ನಮ್ಮ ನಂಬಿಕೆಯನ್ನು ಟೆಸ್ಟ್ ಮಾಡಿ ನೋಡುವ ಆತನಾಗಿದ್ದಾನೆ. ವಾಕ್ಯವನ್ನೇ ಹೇಳುವವರಾಗಿದ್ದಾರೆ, ವಾಕ್ಯವನ್ನೇ ನಮಗೆ ಕೊಡುವವರಾಗಿದ್ದಾರೆ. ನೋಡಿ, ವಾಕ್ಯವನ್ನೇ ಕೊಡುವವರಾಗಿದ್ದಾರೆ. ಆ ವಾಕ್ಯವನ್ನು ನಂಬಿದಾಗ ನಂತರ ಸೌಖ್ಯ ಆಗ್ತದೆ. ನೋಡಿ, 10 ಜನ ಕುಷ್ಠರೋಗಿಗಳು ಯೇಸುವಿನ ಬಳಿಗೆ ಬಂದಿದ್ದಾರೆ, ಅವರಿಗೆ ವಾಕ್ಯ ಕೊಟ್ಟರು. ಏನು ವಾಕ್ಯ ಕೊಟ್ಟಿದ್ದಾರೆ? ನೀವು ಹೋಗಿ ಯಾಜಕನಿಗೆ ನಿಮ್ಮ ಶರೀರವನ್ನು ತೋರಿಸಿಕೊಳ್ಳಿರಿ. ಅವರು ಹೋಗುತ್ತಿರುವಾಗ ಅವರಿಗೆ ವಾಸಿಯಾಯಿತು ಅಂತ ದೇವರ ವಾಕ್ಯ ಹೇಳ್ತದೆ. ಸೌಖ್ಯ ಮಾಡಿ ನಂತರ ನೀವು ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಲಿಲ್ಲ, ನೀವು ಹೋಗಿ ತೋರಿಸ್ಕೊಳ್ಳಿ. ಅವ್ರ ನಂಬಿಕೆಯಿಂದ ಹೊರಟು ಹೋದರು. 10 ಜನ ಹೋಗ್ತಿರುವಾಗ ವಾಸಿಯಾದರು. 9 ಜನ ಯಹೂದ್ಯರಾಗಿದ್ದರು, ಅವರು ಮರಳಿ ಬರಲೇ ಇಲ್ಲ ಒಂದು ಕೃತಜ್ಞತೆಯನ್ನು ಹೇಳಲಿಕ್ಕೆ. ಒಬ್ಬ ಸಮಾರ್ಯದವನು, ಅವನಿಗೆ ಯಾಜಕ ಇಲ್ಲ, ಅಲ್ಲಿ ತೋರಿಸ್ಕೊಂಡು ಒಳಗೆ ಹೋಗಲಿಕ್ಕೆ ಅವನಿಗೆ ಯಹೂದ್ಯರ ಥರ ಆಚಾರಗಳು ಇರಲಿಲ್ಲ. ಆದರೆ ಅವನಿಗೆ ಒಂದು ನಂಬಿಕೆ ಇತ್ತು, ನನಗೆ ಸೌಖ್ಯ ಮಾಡಿದ ಆತನಿಗೆ ಒಂದು ಕೃತಜ್ಞತೆ ನಾನು ಹೇಳಬೇಕು ಎಂಬುದಾಗಿ ಒಂದು ಕೃತಜ್ಞತೆಯ ಮನೋಭಾವನೆ ಅವನಲ್ಲಿತ್ತು. ಅವನು ಮರಳಿ ಬಂದು ಸ್ತೋತ್ರವನ್ನು ಹೇಳುತ್ತಿದ್ದಾನೆ. ನಾವು ನೋಡ್ತೇವೆ, ಕೆಲವೊಮ್ಮೆ ವಾಕ್ಯಗಳು ನಮಗೆ ಸಿಗ್ತವೆ. ಆ ವಾಕ್ಯವನ್ನು ಹಿಡಿದುಕೊಳ್ಳುವಾಗ ವಾಕ್ಯವನ್ನು ಹಿಂಬಾಲಿಸಿ ಸೌಖ್ಯಗಳು ಬರ್ತವೆ, ಅದ್ಭುತಗಳು ಬರ್ತವೆ. ಸೌಖ್ಯ ಕೊಡುವಾತನು, ಪರಿವರ್ತನೆ ಮಾಡುವಾತನು, ಅದ್ಭುತ ಮಾಡುವಾತನು ಆತನೇ. ಆತ ಕೆಲವೊಮ್ಮೆ ಮೊದಲು ಸೌಖ್ಯ ನಂತರ ವಾಕ್ಯ, ಕೆಲವೊಮ್ಮೆ ಮೊದಲು ವಾಕ್ಯ ನಂತರ ಸೌಖ್ಯ ಕೊಡುವಾತನಾಗಿದ್ದಾನೆ, ನಂತರ ಬಿಡುಗಡೆ ಮಾಡುವಾತನಾಗಿದ್ದಾನೆ. ಕೆಲವರಿಗೆ ಮೊದಲು ಬಿಡುಗಡೆ ಕೊಡ್ತಾನೆ. ನೋಡಿ, ಆತನಿಗೆ ಯಾರಿಗೆ ಯಾವ ರೀತಿ, ಎಷ್ಟು ಡೋಸೇಜಲ್ಲಿ, ಎಷ್ಟು ರೀತಿಯಲ್ಲಿ, ಯಾವ ರೀತಿಯಲ್ಲಿ ಕೊಡಬೇಕು ಎಂಬುದು ಆತನಿಗೆ ಚಂದವಾಗಿ ಗೊತ್ತಿರ್ತದೆ. ಹಾಗಾಗಿ ಆತನನ್ನು ಹಿಂಬಾಲಿಸುವಾಗ ಆತ ಏನು ಕೊಡ್ತಾನೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧನಾಗುವಾಗ ಆತ ನಮ್ಮನ್ನು ಆಶೀರ್ವದಿಸ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಮೊದಲಿನಿಂದ ಯೇಸುವಿನ ಜೊತೆ ಇದ್ದಂಥವರು ಯೇಸುವಿನ ಸಾಕ್ಷಿಗಳಾಗುತ್ತಾರೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅಪೊಸ್ತಲರ ಕೃತ್ಯಕ್ಕೆ ನಾವು ಬರುವಂಥ ಸಮಯದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಬಹಳ ಸುಂದರವಾದಂಥ 1-2 ವಾಕ್ಯಗಳನ್ನು ಓದಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ ಅದರ 21 ಮತ್ತು 22ನೇ ವಾಕ್ಯಗಳನ್ನು ಓದಿಕೊಳ್ಳುವಾಗ, ಆದುದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ, ಅಂದರೆ ಯೋಹಾನನು
ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿಗಳವನಾಗಬೇಕು ಅಂತನು. ಇಲ್ಲಿ ನಾವು ನೋಡ್ತೀವಿ, ಇಸ್ಕರಿಯೋತ ಯೂದ ಹಣದಾಸೆಯಿಂದ ಯೇಸುವನ್ನು ಹಿಡಿದುಕೊಟ್ಟ. ಅವನು ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಈಗ 11 ಜನ ಇದ್ದಾರೆ. 12ನೇ ವ್ಯಕ್ತಿಗೋಸ್ಕರ ಒಬ್ಬ ವ್ಯಕ್ತಿ ಕಡಿಮೆ ಆಗಿರೋದ್ರಿಂದ ಈ ಶಿಷ್ಯರು ಆಲೋಚನೆ ಮಾಡ್ತಾ ಇದ್ದಾರೆ, ಒಬ್ಬನನ್ನು ಶಿಷ್ಯರ ಮಂಡಳಿಗೆ ನಾವು ಸೇರಿಸಬೇಕು. ಆದರೆ ಆ ಶಿಷ್ಯರ ಮಂಡಳಿಗೆ ಸೇರತಕ್ಕಂಥ ವ್ಯಕ್ತಿಗೆ ಏನೆಲ್ಲ ಗುಣಗಳು ಇರಬೇಕು ಅಥವಾ ವಿಶೇಷತೆಗಳಿರಬೇಕು? ಬಹಿರಂಗವಾಗಿ ಯೇಸು ಸ್ವಾಮಿ ಸುವಾರ್ತೆ ಸಾರಲು ಪ್ರಾರಂಭಿಸಿದ ಆ ಮೊದಲ ಸಮಯದಿಂದ ಅಥವಾ ಸ್ನಾನಿಕ ಯೋಹಾನ ದೀಕ್ಷಾಸ್ನಾನ ಕೊಡುವುದಕ್ಕೆ ಪ್ರಾರಂಭ ಮಾಡಿದ ಆ ಸಮಯದಿಂದ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ, ಅಂದರೆ ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವನಾಗಬೇಕು. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಬ್ಬನು ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವನಾಗಬೇಕು. ಇಲ್ಲಿ ನೋಡ್ತೇವೆ, ಯೋಹಾನನ ದೀಕ್ಷಾಸ್ನಾನ ಮೊದಲುಗೊಂಡು ಯೇಸುವಿನ ಮರಣ ಪುನರುತ್ಥಾನ ಮತ್ತು ಪರಲೋಕಕ್ಕೆ ಏರಿ ಹೋದ ಸಮಯದವರೆಗೆ ಎಲ್ಲ ಸಂದರ್ಭಗಳಲ್ಲಿ ಜೊತೆ ಇದ್ದಂಥ ವ್ಯಕ್ತಿ. ನೋಡಿ, ನಾವು ಯಾವಾಗ ಯೇಸುವಿನ ಸಾಕ್ಷಿ ಆಗ್ತೇವೆ, ನಿಜವಾದ ಸಾಕ್ಷಿ ಆಗ್ತೇವೆ, ದೇವರ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ಒಪ್ಪಿಸಿಕೊಡುವಾಗ, ದೀಕ್ಷಾಸ್ನಾನ ಹೊಂದಿ ಕರ್ತನನ್ನು ಹಿಂಬಾಲಿಸಲಿಕ್ಕೆ ಸಿದ್ಧರಾಗುವಾಗ, ದೀಕ್ಷಾಸ್ನಾನ ಹೊಂದಿಕೊಂಡಂಥವರು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ ಆತನ ಸಾಕ್ಷಿಯಾಗುವುದಕ್ಕಾಗಿ ದೇವರು ಕರೆದಿದ್ದಾನೆ. ಹಾಗಾಗಿ ಅದ್ಭುತಗಳನ್ನು ದೇವರು ಮಾಡಿದ್ದಾನೆ, ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ, ಇನ್ನೂ ಕೂಡ ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ. ದೀಕ್ಷಾಸ್ನಾನ ಹೊಂದಿಕೊಳ್ಳದಂಥವ್ರು ಹೊಂದಿಕೊಂಡು ಸಾಕ್ಷಿಯಾಗಬೇಕು. ನಾವು ನೋಡ್ತೇವೆ, ಯೋಹಾನ ದೀಕ್ಷಾಸ್ನಾನ ಮೊದಲುಗೊಂಡು ಯೇಸುವಿನ ಮರಣ ಪುನರುತ್ಥಾನ, ನೋಡಿ, ಆ ಕಷ್ಟದ ಕಾಲಗಳಲ್ಲಿಯೂ, ಅದ್ಭುತಗಳ ಕಾಲದಲ್ಲಿಯೂ, ಬಿಡುಗಡೆಯ ಕಾಲದಲ್ಲಿಯೂ, ಸೆರೆಮನೆಯ ಕಾಲಗಳಲ್ಲಿಯೂ, ನೋಡಿ, ಎಲ್ಲ ಕಾಲಗಳಲ್ಲಿ ಆತನ ಸಂಗಡ ಇರಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಮತ್ತು ನಾವು ನೋಡ್ತೇವೆ, ಆತನ ಮರಣ ಪುನರುತ್ಥಾನಗಳ ಬಗ್ಗೆ ದೇವರ ವಾಕ್ಯದಿಂದ ನಿಶ್ಚಯವನ್ನು ನಾವು ಹೊಂದಿಕೊಳ್ಳಬೇಕು. ದೇವರು ಬದುಕಿದ್ದಾನೆ ಎಂಬುದಾಗಿ ಸಾಕ್ಷಿ ಹೇಳಿ. ನೋಡಿ, ಅನೇಕರಿಗೆ ದೇವರು ಬದುಕಿದ್ದಾನೆ ಅನ್ನುವಂಥದ್ದು ಅನುಭವದ ಮೂಲಕ ಗೊತ್ತಿರ್ತದೆ, ಆದರೆ ಸಾಕ್ಷಿ ಹೇಳಲಿಕ್ಕೆ ಬರುವುದಿಲ್ಲ. ದೇವರ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು. ನೋಡಿ, ಈ ರೀತಿಯಾಗಿ ಅಲ್ಲಿ ಒಬ್ಬ ಕಳೆದು ಹೋದ, ಒಬ್ಬ ನಷ್ಟವಾಗಿ ಹೋದ, ಆತನ ಬದಲಿಗೆ ಮತ್ತೊಬ್ಬನನ್ನು ಅವರು ಪ್ರಾರ್ಥನೆ ಮಾಡಿ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಆತನ ಬಗ್ಗೆ ಹೇಳ್ತಿದ್ದಾರೆ. ಯೋಹಾನ ದೀಕ್ಷಾಸ್ನಾನ ಮೊದಲುಗೊಂಡು ಯೇಸು ಸ್ವಾಮಿಯ ಮರಣ ಪುನರುತ್ಥಾನ ಮತ್ತು ಪರಲೋಕಕ್ಕೆ ಏರಿ ಹೋದ ದಿನದ ಬಗ್ಗೆ ತನಕ ನಮ್ಮ ಸಂಗಡ ಇದ್ದವನು ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವಂಥವನಾಗಬೇಕು ಎಂಬುದಾಗಿ, ನಮ್ಮ ಸಂಗಡ ಸೇರಬೇಕು ಎಂಬುದು. ಹಾಗಾದರೆ ಮೊದಲಿನಿಂದ ಆತನ ಸಂಗಡ ಇದ್ದಂಥವರು ಯೇಸುವಿನ ಸಾಕ್ಷಿಗಳಾಗ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥದ್ದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನು ಮಾರ್ಕನ ಸುವಾರ್ತೆಗೆ ನಾವು ಬರುವಂಥ ಸಮಯದಲ್ಲಿ, ಮಾರ್ಕನ ಸುವಾರ್ತೆಯಲ್ಲಿ ನಾವು ಈ ಪ್ರಕಾರವಾಗಿ ಓದಿಕೊಳ್ಳುವಂಥವರಾಗಿರ್ತೇವೆ. ಬಹಳ ಪ್ರಸಿದ್ಧವಾದಂಥ ವಾಕ್ಯ. ಯಾಕೆ ನಾವು ಆತನ ಸಂಗಡ ಯಾವ ವಿಷಯದಲ್ಲಿ ಸಾಕ್ಷಿಗಳಾಗ್ತೇವೆ, ಆತನ ಸಂಗಡ ಇದ್ದಾಗ ನಮ್ಮ ಕುರಿತಾಗಿ ಆತನ ಆಲೋಚನೆಗಳೇನು? ನೋಡಿ, ಒಂದು, ನಾವು ಆತನ ಸಂಗಡ ಇದ್ದರೆ, ಮೊದಲಿನಿಂದ ಇರುವುದಾದರೆ ಆತನ ಸಾಕ್ಷಿಗಳಾಗ್ತೇವೆ. ಆತನ ಸಂಗಡ ಇರುವಂಥವರನ್ನು ಯೇಸು ಸ್ವಾಮಿ ಯಾತಕ್ಕೋಸ್ಕರ ಸಾಕ್ಷಿಗಳಾಗುವುದಕ್ಕೆ ಆರಿಸಿಕೊಂಡಿದ್ದಾನೆ? ಯಾವ ವಿಷಯಗಳಿಗೋಸ್ಕರ? ಆತನ ಪುನರುತ್ಥಾನದ ವಿಷಯದಲ್ಲಿ, ಆತನ ಮರಣ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೆ. ಹಾಗಾದರೆ ಆತನ ನಾಮದಲ್ಲಿ ಆ ವ್ಯಕ್ತಿ ಏನೇನು ಮಾಡುವಂಥವನಾಗಿರುತ್ತಾನೆ? ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಯೇಸುವಿನ ಸಂಗಡ ಇದ್ದಂಥವ್ರು ಏನೇನು ಮಾಡಬೇಕು ಎಂಬುದಾಗಿ ದೇವರು ಕರೆದಿದ್ದಾನೆ. 3ನೇ ಅಧ್ಯಾಯ ಮಾರ್ಕನ ಸುವಾರ್ತೆಗೆ ನಾವು ಬರುವಂಥ ಸಮಯದಲ್ಲಿ ಅದರ 14 ಮತ್ತು 15ನೇ ವಾಕ್ಯಗಳಲ್ಲಿ ಓದುತ್ತೇವೆ. ಆತನು 12 ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ
ತಾನು ಅವರನ್ನು ಕಳುಹಿಸುವೆನೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದನು. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ ಯಾಕೆ ಆರಿಸಿ ನೇಮಿಸಿದ್ದಾರೆ. ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡ್ತೇವೆ, ಅವರು ತನ್ನ ಸಂಗಡ ಇರಬೇಕು, ತನ್ನ ಸಂಗಡ ಇರಬೇಕು. ನಾವು ಆತನ ಸಂಗಡ ಇರಬೇಕು, ಪ್ರಾರ್ಥನೆಯಲ್ಲಿ ಆತನ ಸಂಗಡ ಇರಬೇಕು, ನಾವು ಆತನ ಸಂಗಡ ನಡೆಯುವಂಥವರಾಗಬೇಕು, ಆತನ ಜೊತೆಯಲ್ಲಿ ನಡೆಯುವಂಥವರಾಗಬೇಕು. ಶಿಷ್ಯರಾಗಿ ಆರಿಸಿಕೊಂಡವರ ಬಗ್ಗೆ ಆತನಿಗೆ ಆಲೋಚನೆ ಭಾಳ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ. ಆತನ ಸಂಗಡ ನಾವು ನಡೆಯುವಂಥವರಾಗಬೇಕು, ಆತ ಹೋಗುವಲ್ಲಿ ನಾವು ಹೋಗಬೇಕು, ಯೇಸು ಇರುವಲ್ಲಿ ಆತನ ಶಿಷ್ಯನು ಕೂಡ ಇರಬೇಕು. ಇದು ದೇವರ ಆಲೋಚನೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನು ಯೇಸು ಸ್ವಾಮಿ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿರುವಂತೆ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳುಹಿಸುವೆನೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದರು. ಒಂದು, ಆತನ ಸಂಗಡ ಇರಬೇಕು. 2, ದೆವ್ವಗಳನ್ನು ಬಿಡಿಸಬೇಕು. ನಾವೇನು ಮಾಡಬೇಕು? ದೆವ್ವಗಳನ್ನು ಬಿಡಿಸಬೇಕು. ಆತನ ಸಂಗಡ ಇದ್ದರೆ ಆತ ದೆವ್ವಗಳನ್ನು ಬಿಡಿಸುವ ಆತನಾಗಿದ್ದಾನೆ, ಅಥವಾ ದೆವ್ವಗಳಿಂದ ಜನರಿಗೆ ಬಿಡುಗಡೆಯನ್ನು ಉಂಟು ಮಾಡುವ ಆತನಾಗಿದ್ದಾನೆ. ಯೇಸು ಸ್ವಾಮಿಯ ನಾಮದಲ್ಲಿ. ಯೇಸು ಸ್ವಾಮಿಯ ಸಂಗಡ ಇಲ್ಲದಂಥ ವ್ಯಕ್ತಿಗೆ ದೆವ್ವಗಳಿಂದ ಜನರಿಗೆ ಬಿಡುಗಡೆ ಉಂಟಾಗುವ ಹಾಗೆ ಬಿಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ನೋಡಿ, ನಮ್ಮನ್ನು ಯಾಕೆ ಆತ ಆರಿಸಿ ಆತನ ಸಾಕ್ಷಿಗಳಾಗಿ ಮಾಡಿದ್ದಾನೆ. ಯೇಸು ಸ್ವಾಮಿ ಹೇಳ್ತೇವೆ, ಮೊದಲಿನಿಂದ ನೀವು ನನ್ನ ಸಂಗಡ ಇದ್ದದ್ರಿಂದ ನೀವು ನನ್ನ ಸಾಕ್ಷಿಗಳು. ಯಾಕೆ? ನೋಡಿ, ಆತನ ಮರಣ ಪುನರುತ್ಥಾನದ ಮುಂಚೆ ಆತನ ಸಂಗಡ ಇರಬೇಕು. ಈಗ ಮರಣ ಪುನರುತ್ಥಾನ ಹೊಂದಿದ ನಂತರ ಕೂಡ ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮ ಭರಿತರಾಗಿ ಆತನ ಸಂಗಡ ನಾವು ಇರಬೇಕು. ಈಗ ನಮ್ಮನ್ನು ಇಟ್ಟಂಥ ಸ್ಥಳದಲ್ಲಿ, ಕಳಿಸಿದಂಥ ಸ್ಥಳದಲ್ಲಿ ಯೇಸುವಿಗೆ ನಾವು ಸಾಕ್ಷಿಗಳಾಗಬೇಕು. ದೆವ್ವಗಳನ್ನು ಹೊರಗೆ ಹಾಕಬೇಕು. ನಾವು ಪ್ರಾರ್ಥನೆ ಮಾಡುತ್ತಾ ದೇಶದಿಂದ, ಕುಟುಂಬಗಳಿಂದ, ವ್ಯಕ್ತಿಗಳಿಂದ ದೆವ್ವಗಳನ್ನು, ಭೂತಗಳನ್ನು, ಅವುಗಳ ಬೋಧನೆಗಳನ್ನು, ಅವುಗಳ ಕಾಟಗಳನ್ನು ಅಥವಾ ಅವುಗಳ ಬಂಧನವನ್ನು ಮುರಿದು ಹಾಕಿ ಜನರಿಗೆ ಬಿಡುಗಡೆ ಉಂಟು ಮಾಡಬೇಕು. ನೋಡಿ, ಸೈತಾನ ಕೈಯಲ್ಲಿ ಜನ ಸಿಕ್ಕಿ ಹಾಕಿಕೊಂಡಿರುವುದರಿಂದ ಅವರಿಗೆ ಸತ್ಯದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ತಾವು ಮಾಡುವಂಥದ್ದು ತಪ್ಪು, ಕೆಟ್ಟದ್ದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೈತಾನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದರಿಂದ, ಸೈತಾನನ ಕೈಗೆ ಅವರ ಹೃದಯ ಸಿಕ್ಕಿಕೊಂಡಿರುವುದರಿಂದ, ಅವರ ಹೃದಯದಲ್ಲಿ ಬರುವಂಥ ಕೆಟ್ಟ ವಿಚಾರಗಳು, ಅವರು ಮಾಡುವಂಥ ಕೆಟ್ಟ ಸಂಗತಿಗಳು, ಮಾಡುವಂಥ ಮೋಸ ವಂಚನೆಗಳು ಕೆಟ್ಟದ್ದು ಎಂಬುದಾಗಿ ಅವರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತಾಯಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆದರೆ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ನಾವು ಆತನ ಸಂಗಡ ಇರಬೇಕು. ದೆವ್ವಗಳಿಂದ ಜನರಿಗೆ ಬಿಡುಗಡೆ ಉಂಟು ಮಾಡುವಂತೆ ದೆವ್ವಗಳನ್ನು ಬಿಡಿಸಬೇಕು. ಜನರಿಂದ, ಪ್ರಾಂತದಿಂದ ಓಡಿಸ್ಬೇಕು, ಇರುವಂಥ ಊರುಗಳಿಂದ ಓಡಿಸ್ಬೇಕು, ಕುಟುಂಬಗಳಿಂದ ಓಡಿಸ್ಬೇಕು. ಮಾತ್ರವಲ್ಲ, ನಾವು ನೋಡ್ತಾ ಇದ್ದೇವೆ, ಸುವಾರ್ತೆಯನ್ನು ಸಾರಬೇಕು. ಸಾಕ್ಷಿಗಳಾಗುವುದು ಹೇಗೆ? ಸುವಾರ್ತೆ ಸಾರುವಾಗ. ಯೇಸು ಬದುಕಿದ್ದಾರೆ, ಯೇಸು ಜೀವಂತ ಇದ್ದಾರೆ. ನಾವು ಸುವಾರ್ತೆ ಸಾರುವಾಗ ಏನಾಗ್ತದೆ? ಕೇಳುವಂಥವರ ಜೀವಿತದಲ್ಲಿ ಬಿಡುಗಡೆ ಉಂಟಾಗ್ತದೆ. ಮಾತ್ರವಲ್ಲ, ಆ ಯೇಸು ಬದುಕಿದ್ದಾರೆ ಎಂಬುದಕ್ಕೆ ನಾನು ಕೂಡ ಸಾಕ್ಷಿ. ಹೇಗೆ ಸಾಕ್ಷಿಯಾಗಿದ್ದೇನೆ? ನಾನೊಬ್ಬ ಪಾಪಿಯಾಗಿದ್ದೆ, ಕೆಟ್ಟವನಾಗಿದ್ದೆ. ನನ್ನ ಜೀವಿತ ಅವರು ಪರಿವರ್ತನೆ ಮಾಡಿದ್ದಾರೆ, ನನ್ನ ಸ್ವಭಾವ ಪರಿವರ್ತನೆ ಮಾಡಿದ್ದಾರೆ, ನನ್ನ ಆರೋಗ್ಯ ಆಶೀರ್ವಾದ ಮಾಡಿದ್ದಾರೆ, ನನ್ನ ಎಲ್ಲ ವಿಷಯಗಳನ್ನು ಕುಟುಂಬ ಆಶೀರ್ವಾದ ಮಾಡಿದ್ದಾರೆ. ನನ್ನ ಜೀವಿತದಲ್ಲಿ ಆತ ಜೀವಂತ ದೇವರು ಎಂಬುದನ್ನು ಕಂಡುಕೊಂಡಿದ್ದೇನೆ. ಇದನ್ನು ಸಾರುವಾಗ ಕೇಳುವಂಥವರಲ್ಲಿ ಅದರ ಬಗ್ಗೆ ಎಲ್ಲರೂ ನಂಬದೇ ಇರಬಹುದು, ಆದರೆ ಕೆಲವರು ನಂಬುವಂಥವರಾಗಿದ್ದಾರೆ. ನಂಬುವಂಥವರಿಗೆ ಯೇಸು ಜೀವಂತ ದೇವರು ಎಂಬುದಾಗಿ ದೇವರು ತಿಳಿಸಿಕೊಡುವ ಆತನಾಗಿದ್ದಾನೆ. ಅವರು ಕೂಡ ನಂತರದ ದಿನಗಳಲ್ಲಿ ಸಾಕ್ಷಿಗಳಾಗುವಂಥವರಾಗಿದ್ದಾರೆ. ಹಾಗಾದರೆ ನಾವು ನೋಡಿದ್ದೇವೆ, ಮೊದಲಿನಿಂದ ಆತನ ಸಂಗಡ ಇದ್ದಂಥವ್ರು ಆತನ ಸಾಕ್ಷಿಗಳು. ಹಾಗಾದರೆ ನಂಬಿದಂಥವ್ರಿಗೆ ಏನು ಸಿಗ್ತದೆ ಎಂಬುದಾಗಿ ಕೂಡ ಒಂದು ವಾಕ್ಯವನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡಿ ಮುಗಿಸುವಂಥವರಾಗಿರೋಣ. 19ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ.
ಅದರ 27ರಿಂದ 30ರವರೆಗಿನ ವಾಕ್ಯಗಳನ್ನು ಮಾತ್ರ ನಾವು ಓದಿಕೊಳ್ಳುವಂಥವರಾಗಿರೋಣ. ಆಗ ಪೇತ್ರನು ಆತನನ್ನು, ಇಗೋ ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೇನು ದೊರಕುವುದೆಂದು ಕೇಳಲು ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವವರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದರೆ ಬಹು ಮಂದಿ ಮೊದಲನೆಯವರು ಕಡೆಯವರು ಮೊದಲನವರಾಗುವರು. ದೇವನಾಮಕ್ಕೆ ಸ್ತೋತ್ರ. ವಿವರಿಸಲಿಕ್ಕೆ ಸಮಯ ಇಲ್ಲ. ಒಂದು ಮಾತು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಪೇತ್ರ ಕೇಳ್ತಿದ್ದೀನಿ, ಏನು ಸಿಗ್ತದೆ ನಮಗೆ? ಎಲ್ಲ ಬಿಟ್ಟು ನಿನ್ನ ಹಿಂಬಾಲಿಸಿದ್ವಿ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು 12 ಸಿಂಹಾಸನಗಳ ಮೇಲೆ ಕೂತ್ಕೊಂಡು ನ್ಯಾಯ ತೀರಿಸ್ತೀರಿ. ಪ್ರೈಸ್ ದ ಲಾರ್ಡ್. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನೀನು ಯಾವ ಕುಲದಿಂದ, ಯಾವ ಪಂಥದಿಂದ, ಯಾವ ಪಂಗಡದಿಂದ, ಯಾವ ಭಾಷೆಯಿಂದ, ಯಾವ ದೇಶದಿಂದ ಕರ್ತನ ಕಡೆಗೆ ಬಂದಿದ್ದೀರಿ ಅಥವಾ ಬಂದಿದ್ದಿ, ಪ್ರೈಸ್ ದ ಲಾರ್ಡ್. ಅಲ್ಲಿ ಆ ಜನರಿಗೆ ಒಂದು ಕಾಲದಲ್ಲಿ ನ್ಯಾಯ ತೀರಿಸುವಂಥ ವ್ಯಕ್ತಿಯಾಗಿ ದೇವರು ನಿನ್ನನ್ನು ಉಪಯೋಗಿಸುವಾತನಾಗಿದ್ದ. ಮಾತ್ರವಲ್ಲ, ಏನಾದರೂ ಯೇಸುವಿಗೋಸ್ಕರ ಬಿಟ್ಟಿರುವುದಾದರೆ 100 ಪಟ್ಟು ಆತ ಕೊಡುವಾತನಾಗಿದ್ದಾನೆ. ಮಾರ್ಕನ ಸುವಾರ್ತೆಯಲ್ಲಿ ಕೂಡ ಈ ಭಾಗಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಬಹಳ ಸ್ಪಷ್ಟವಾಗಿ ಈ ಭಾಗಗಳನ್ನು ವಿವರಿಸಿರುವಂಥದ್ದನ್ನು 11ನೇ ಅಧ್ಯಾಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ತೆಗಿಲಿಕ್ಕೆ ಸಮಯವಿಲ್ಲ. 28ರಿಂದ ಮುಂದಿರುವಂಥ ವಾಕ್ಯಗಳು ಅಲ್ಲಿ ನಾವು ನೋಡ್ತೇವೆ, ಆ ದೇವರು 100 ಪಟ್ಟು ಕೊಡುವಾತನಾಗಿದ್ದಾನೆ ಮತ್ತು ನಿತ್ಯ ಜೀವಿತವನ್ನು ಕೂಡ ಕೊಡುವಾತನಾಗಿದ್ದಾನೆ. ಅಥವಾ ಅಲ್ಲಿ ನಾವು ನೋಡ್ತೇವೆ, ಹಿಂಸೆಗಳ ಸಹಿತ 100 ಪಟ್ಟು ಕೊಡ್ತಾನೆ ಮತ್ತು ನಿತ್ಯ ಜೀವಿತವನ್ನು ಕೊಡ್ತಾನೆ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಕರ್ತನ ಹಿಂಬಾಲಿಸುವ ಕಷ್ಟ ನಷ್ಟ ಎಲ್ಲ ಬರ್ಬೋದು, ಆದರೆ ನಮಗೆ ಪ್ರತಿಫಲ ಉಂಟು. ನಾವು ಮೊದಲಿನಿಂದ ಆತನ ಸಂಗಡ ಇದ್ದರೆ ಆತನ ಸಾಕ್ಷಿಗಳಾಗಿರುತ್ತೇವೆ ಮತ್ತು ಆತನ ಅದ್ಭುತ ಸಾಕ್ಷಿಗಳಾಗಿರುತ್ತೇವೆ. ನಮಗೆ ಪ್ರತಿಫಲ ಕೂಡ ಕೊಡುವಾತನಾಗಿದ್ದಾನೆ. ನಿತ್ಯ ಜೀವ ಕೂಡ ನಮಗೆ ಸಿಗ್ತದೆ. ನಾವೇನಾದರೂ ಆತನಿಗೋಸ್ಕರ ಕಳ್ಕೊಂಡಿದ್ದರೆ 100 ಪಟ್ಟು ಕೊಡುವಾತನಾಗಿದ್ದಾನೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ಪರಲೋಕದ ತಂದೆಯಾಗಿರುವ ದೇವರೇ, ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪರಿಶುದ್ಧ ಪಾದಗಳ ಬಳಿಯಲ್ಲಿ ಇದ್ದುಕೊಂಡು ನಿನ್ನನ್ನು ಈ ದಿನದಲ್ಲಿ ಹಾಡಿ ಆರಾಧಿಸುವಂತೆ ಪ್ರಾರ್ಥಿಸುವಂತೆ ಸಹಾಯ ಮಾಡಿದೆ. ನಿನ್ನ ವಾಕ್ಯಗಳ ಮೂಲಕ ಮಾತನಾಡಿದ್ದಿ. ಮೊದಲಿನಿಂದ ನಿನ್ನ ಸಂಗಡ ಇದ್ದಂಥವರು ನಿನ್ನ ಸಾಕ್ಷಿಗಳಾಗಿದ್ದಾರೆ. ಅವರು ನಿನ್ನ ಸಂಗಡ ಇದ್ದುಕೊಂಡು, ಹೌದು ಸ್ವಾಮಿ, ದೆವ್ವಗಳನ್ನು ಬಿಡಿಸುವಂಥವರು, ಸುವಾರ್ತೆ ಸಾರುವಂಥವರು ಆಗಿ ಅನೇಕರು ನಿನ್ನ ರಾಜ್ಯಕ್ಕೆ ತರುವಂಥವರಾಗಿದ್ದಾರೆ. ಮಾತ್ರವಲ್ಲ, ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸುವವರಿಗೆ ಈ ಲೋಕದಲ್ಲಿ 100 ಪಟ್ಟು ಕೊಟ್ಟು, ಹೌದು ಸ್ವಾಮಿ, ಬರಲಿರುವ ಲೋಕದಲ್ಲಿ ನಿತ್ಯ ಜೀವ ನೀನು ಕೊಡುವ ದೇವರು ಎಂಬುದಾಗಿ ನಾವು ನಿನ್ನ ವಾಕ್ಯದಿಂದ ಕೇಳಿದ್ದೇವೆ ಸ್ವಾಮಿ. ಇವತ್ತು ಆರಾಧನಾ ಕೂಟದಲ್ಲಿ ಆನ್ಲೈನ್ ಮೂಲಕ ಟಿವಿ ಮೂಲಕ ಭಾಗವಹಿಸಿರುವಂಥ, ಹೌದು, ಎಲ್ಲರನ್ನು ನೀನು ಆಶೀರ್ವಾದ ಮಾಡು. ಅವರ ಜೀವಿತದ ಎಲ್ಲ ಕೊರತೆಗಳು ಯೇಸುವಿನ ನಾಮದಲ್ಲಿ ನೀಗಲಿ. ಹೌದು, ಯಾವಾಗಲೂ ನಿನ್ನ ಸಾಕ್ಷಿಗಳಾಗಿರುವಂತೆ ನೀನು ಅವರಿಗೆ ಸಹಾಯ ಮಾಡು. ಅವರ ಎಲ್ಲ ರೀತಿಯ ಕಷ್ಟಗಳಿಂದ, ಹೋರಾಟಗಳಿಂದ, ಶೋಧನೆಗಳಿಂದ ನೀನು ಅವರನ್ನು ಬಿಡಿಸಿ ನಡೆಸು ಸ್ವಾಮಿ. ಹಾಗೆ ಕರ್ತನೆ, ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿ ಆಶೀರ್ವಾದ ಮಾಡಿದ್ದಿ. ನಿನ್ನ ಬರೋಣಕ್ಕೆ ನಾವು ಸಿದ್ಧರಾಗಿ ಜೀವಿಸುವಂತೆ ಸಹಾಯ ಮಾಡು. ಈ ವಾರದಲ್ಲಿ ನಿನ್ನ ಬರೋಣವಾಗಿರುವುದಾದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರೋದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ಲೋಕದ ಎಲ್ಲ ಭಾಗಗಳಲ್ಲಿ ನಡೀತಿರುವಂಥ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ಎಲ್ಲ ದೇವ ಜನರನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಪ್ರತಿಯೊಬ್ಬರೊಂದಿಗೆ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.